ಶುಭ ಮುಂಜಾನೆ. ನಮಸ್ಕಾರ. ಅಬೂಬಕರ್ ಅಲ್ಲಾಹದ್ದು ಹೇಳಿರುವಾಗೆ ಡಿಸೆಂಬರ್ 7ರಂದು ಭಾನುವಾರ ಪುತ್ತೂರು ಪುರಭವನದಲ್ಲಿ 2022 ಮತ್ತು 23ನೇ ಸಾಲಿನ ಬ್ಯಾರಿ ಅಕಾಡೆಮಿ ಚಮ್ಮನ ಮತ್ತು ವಿದ್ಯಾರ್ಥಿ ಸಂಗಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕಾರ್ಯಕ್ರಮದ ವಿವರ ಪತ್ರಿಕಾ ಪ್ರಕಟಣೆಯಲ್ಲಿದೆ. ನಾನು ಅದನ್ನ ಹೇಳುವ ಅವಶ್ಯಕತೆ ಇಲ್ಲ. ನಾವು ವರ್ಷಕ್ಕೆ 3 ಮಂದಿಗೆ ಜೀವಾವಧಿ ಸಾಧನೆಗೆ, ಜೀವಮಾನ ಸಾಧನೆಗಾಗಿ ಗೌರವ ಪ್ರಶಸ್ತಿಯನ್ನು ಕೊಡ್ತೀವಿ. ಅದು ಬ್ಯಾರಿ ಸಾಹಿತ್ಯ, ಸಂಸ್ಕೃತಿ, ಕಲೆ ಈ ವಿಭಾಗಗಳಲ್ಲಿ. ಅದೇ ರೀತಿ ವರ್ಷಕ್ಕೆ 5 ಮಂದಿಗೆ ಗೌರವ ಪುರಸ್ಕಾರ ಅಂತ ಕೊಡ್ತಾ ಇದ್ವಿ. ಅದನ್ನ ಈ ಗೌರವ ಪುರಸ್ಕಾರ ಮತ್ತು ಗೌರವ ಪ್ರಶಸ್ತಿಯ ವ್ಯತ್ಯಾಸ ತುಂಬಾ ಮಂದಿಗೆ ಗೊತ್ತಾಗಲ್ಲ. ಅದಕ್ಕಾಗಿ ನಾವು ಆ ಗೌರವ ಪುರಸ್ಕಾರವನ್ನ ಬ್ಯಾರಿ ಅಕಾಡೆಮಿ ಚಮ್ಮನ ಅಂತ ತಿದ್ದುಪಡಿ ಮಾಡಿಕೊಂಡಿದ್ದೀವಿ. ಇದರ ಈ ಗೌರವ ಪುರಸ್ಕಾರ ಪ್ರದಾನ ಸಮಾರಂಭ ಮತ್ತು ವಿದ್ಯಾರ್ಥಿ ಸಂಗಮ ಕಾರ್ಯಕ್ರಮ ದಿನಪೂರ್ತಿ ನಡೆಯುತ್ತದೆ ಪುರಭವನದಲ್ಲಿ. ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆ ತನಕ. ಸೊ ಬೆಳಿಗ್ಗೆ ಉದ್ಘಾಟನೆಯಾಗಿ ಮಹಿಳೆಯರಿಗೆ, ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೆ ಬೇರೆ ಬೇರೆ ಸ್ಪರ್ಧೆಗಳಿರುತ್ತೆ. ಮಧ್ಯಾಹ್ನ 2ರಿಂದ 4 ಗಂಟೆ ತನಕ ವಿದ್ಯಾರ್ಥಿ ಸಂಗಮದಲ್ಲಿ ವಿದ್ಯಾರ್ಥಿ ಯುವಜನರು ಎದುರಿಸುತ್ತಿರುವ ಸವಾಲುಗಳು ಮತ್ತು ಪರಿಹಾರ ಎಂಬ ವಿಷಯದಲ್ಲಿ ಚರ್ಚಾಗೋಷ್ಠಿ ಮತ್ತು ಬ್ಯಾರಿ ಕವಿಗೋಷ್ಠಿ ಇರುತ್ತೆ. ಸಾಯಂಕಾಲ 4ರಿಂದ 6 ಗಂಟೆ ತನಕ ಈ ಗೌರವ ಪುರಸ್ಕಾರ ಪ್ರದಾನ ಸಮಾರಂಭ. ಅದರಲ್ಲಿ 10 ಮಂದಿ ಸಾಧಕರಿಗೆ ಗೌರವ ಪುರಸ್ಕಾರವನ್ನು ಮಾಡಲಿದೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕು ಮತ್ತು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಪ್ರಚಾರವನ್ನು ನೀಡಿ ಸಹಕರಿಸಬೇಕು ಅಂತ ಕೇಳ್ತೀನಿ. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಬಹುದು. ಬ್ಯಾರಿ ಅಕಾಡೆಮಿ ಅಂದ್ರೆ ಅವರಿಗೆ ಮಾತ್ರ ಪ್ರಶಸ್ತಿ ಇಲ್ಲ, ಯಾವುದು ಅಲ್ಲ, ಪ್ರಶಸ್ತಿನ ಪ್ರಶಸ್ತಿ ಅವರು ಬ್ಯಾರಿ ಭಾಷೆ, ಸಂಘಟನೆ, ಸಾಹಿತ್ಯ. ಮಲ್ಲಿಕಾ ಶೆಟ್ಟಿ ಅವರು ಸಾವಿರಾರು ಬ್ಯಾರಿ ಹಾಡುಗಳನ್ನು ಹಾಡಿದರು ಮತ್ತು ಅವರು ಬ್ಯಾರಿ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಕೂಡ. ಅಲ್ಲಿ ಮಾತಾಡೋದಕ್ಕೆ ಪ್ರಶಸ್ತಿ ಕೊಡೋದಲ್ಲ, ಸಾವಿರಾರು ಬ್ಯಾರಿ ಹಾಡುಗಳನ್ನು ಹಾಡಿದರು. ಅವರಷ್ಟು ಬ್ಯಾರಿ ಹಾಡಿರುವ ಮಹಿಳೆ ಯಾರು ಇಲ್ಲ. ಅಕಾಡೆಮಿಯಲ್ಲಿ ಸರ್ಕಾರ ನೇಮಕ ಮಾಡಿದ 10 ಮಂದಿ ಸದಸ್ಯರಲ್ಲಿ 5 ಮಂದಿ ಮಲಾಮೆ ಮತ್ತು ನಮ್ಮ ಬೆಲ್ಕಿರಿ ಅಂತ ದ್ವೈಮಾಸಿಕ ಇದೆ, ಅದರ ಆವೃತ್ತಿ ಬಿಡುಗಡೆ ಕೂಡ ಇರುತ್ತೆ. ಅದರಲ್ಲಿ ಮಲಾಮೆ ಕೂಡ ಇದೆ, ನಕ್ಕನಿಗೂ ಇದೆ. ನಾನು ಭಾಷಾ ಪಂಡಿತ ಅಲ್ಲ. ಭಾಷೆಯಲ್ಲಿ ಒಂದು 5-6 ಕಿಲೋಮೀಟರ್ಗೆ ಭಾಷೆಯಲ್ಲಿ ಕೆಲವು ಶಬ್ದಗಳ ಬದಲಾವಣೆ ಆಗಿದೆ. ಈಗ ಕುಂದಾಪುರದಲ್ಲಿ ಮಾತಾಡುವ ಕನ್ನಡಕ್ಕೂ ಮಂಗಳೂರಲ್ಲಿ ಮಾತಾಡುವ ಕನ್ನಡಕ್ಕೂ ಅಥವಾ ತುಳುವಿಗೂ ತುಂಬಾ ವ್ಯತ್ಯಾಸ ಇರುತ್ತೆ, ಪದಗಳಲ್ಲಿ ವ್ಯತ್ಯಾಸ ಇರುತ್ತೆ. ಮಲಾಮೆ ಕೂಡ ಬ್ಯಾರಿಯ ಒಂದು ಪ್ರಕಾರ ಅಂತ ನಾನು ನಂಬಿದೆ. ಸತ್ಯ ಅಂತ ನನಗೆ ವಾದ ಮಾಡ್ಲಿಕ್ಕೆ ಏನು ಪುರಾವೆ ಇಲ್ಲ. ಯಾವ ಸರ್? ಆ ಭಾಷೆಗೂ ಕೂಡ ಜೊತೆಗೆ ಬೆಳವಣಿಗೆಗೆ ನಾನು ಹೇಳಿದಲ್ಲ ಸರ್, ನಮ್ಮ ಸದಸ್ಯರಲ್ಲಿ 5 ಮಂದಿ ಮಲಾಮೆ ಮಾತಾಡುವವರಿದ್ದಾರೆ. ಮತ್ತು ನಾನು ಹೇಳಿದಲ್ಲ, ಆ ಭಾಷೆಯನ್ನ ಉಳಿಸ್ಕೊಳ್ಳಿಕ್ಕೆ ನಾವು ನಮ್ಮ ಬೆಲ್ಕಿರಿ ಮ್ಯಾಗಝೀನ್ ಅಲ್ಲಿ, ನೀವು ನಕ್ನಿಕ್ ಅಂತ ಏನ್ ಹೇಳ್ತೀರಿ, ಅದಲ್ಲದೆ ಮಲಾಮೆಯಲ್ಲೂ ಆರ್ಟಿಕಲ್ಸ್, ಕವನ ಎಲ್ಲ ಪಬ್ಲಿಷ್ ಮಾಡ್ತೀವಿ. ಇದಲ್ಲದೆ ಈಗ ನಾಡಿದ್ದು ಸ್ಪರ್ಧೆ ಇದೆ ಅಲ್ಲ, ಬ್ಯಾರಿ ಹಾಡು ಸ್ಪರ್ಧೆ ಅಂತ ಇಟ್ಟಿದ್ದೀವಿ ಮಕ್ಕಳಿಗೆ. ಅದರಲ್ಲಿ ಮಲಾಮೆ ಮತ್ತು ನಕ್ನಿಕ್ ಎರಡಕ್ಕೂ ಅವಕಾಶ ಇದೆ. ಸೊ ನಾವು ಸಮಾನವಾಗಿ ಅದನ್ನ ನೋಡ್ಕೊಳ್ತೀವಿ. ಇದು ಬಿಟ್ಟು ಅಕಾಡೆಮಿಗೆ ಏನ್ ಮಾಡ್ಬೋದು ಅಂತ ನೀವು ಸಜೆಸ್ಟ್ ಮಾಡಿದ್ರೆ ಒಳ್ಳೆಯದು. ಮಾತ್ರ ಅಲ್ಲ, ಬೇರೆ ಅವರ ಬದುಕಿನ ಬಗ್ಗೆ ಕೂಡ ಬ್ಯಾರಿಗಳು ಅಂತ ಹೇಳಿದ್ರೆ ಮಲಾಮೆಯನ್ನು ಬಿಟ್ಟು ಬೇರೆ ಭಾಷೆಯ ಬಗ್ಗೆ ಹೌದು. ಅವ್ರ ಬದುಕಿನ ಬಗ್ಗೆ ಅಕಾಡೆಮಿ ಏನ್ ಮಾಡ್ತಾ ಇದೆ? ಅಲ್ಲ, ಬದುಕಿನ ಬಗ್ಗೆ ಅಕಾಡೆಮಿ ಸಾಹಿತ್ಯ ಬರೀಬಹುದು ಅಷ್ಟೇ, ಅದ್ರ ಆಚೆ ಕಥೆ ಬರೀಬಹುದು, ಸಾಹಿತ್ಯ ಸೃಷ್ಟಿ ಮಾಡಬಹುದು. ಅದು ಬಿಟ್ಟರೆ ಏನ್ ಮಾಡ್ಲಿಕ್ಕೆ ಇದು ಸಾಮಾಜಿಕ ಬೇರೆ ಅವಕಾಶಗಳಿಲ್ವಾ ಅಕಾಡೆಮಿಯ ಮೂಲಕ? ಅಕಾಡೆಮಿಗೆ ಒಂದು ಬೌಂಡ್ರಿ ಇದೆ ಸರ್. ಅಂದ್ರೆ ಇದು ಭಾಷೆ, ಕಲೆ, ಸಂಸ್ಕೃತಿ, ಸಾಹಿತ್ಯ, ಇದು ಬಿಟ್ರೆ ಇದ್ರ ಆಚೆಗೆ ಬೇರೆ ಏನ್ ಮಾಡ್ಲಿಕ್ಕೆ ಬ್ಯಾರಿಗಳ ಅಥವಾ ಮಲಾಮೆ ಸಮುದಾಯದ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಪುಸ್ತಕ ಬರೀಬಹುದು, ಕವನ ಬರೀಬಹುದು, ಲೇಖನ ಬರೀಬಹುದು, ಅಥವಾ ಚರ್ಚಾಗೋಷ್ಠಿಯಲ್ಲಿ ಅದನ್ನು ಚರ್ಚೆ ಮಾಡಬಹುದು, ಸಾಹಿತ್ಯ ಸಮ್ಮೇಳನಗಳನ್ನು.
ಅದು ಬಿಟ್ರೆ ಬೇರೆ ಏನ್ ಮಾಡ್ಲಿಕ್ಕೆ ನೀವು ಹೇಳಿದ್ರೆ ನಾವು ಅಕಾಡೆಮಿಯಿಂದ ಮಾಡ್ಲಿಕ್ಕೆ ಆಗಿದ್ರೆ ಮಾಡ್ಬೋದು. ಸರ್ ಈಗ ನೀವು ಏನು ಒಳ್ಳೆ ಕಾರ್ಯಕ್ರಮಗಳು ವಿಶೇಷವಾಗಿ ಗಮನಿಸುವಂತದ್ದು ಏನು ಮಾಡಿಲ್ಲ, ಮಾಡ್ಲಿಕ್ಕೆ ಶುರು ಮಾಡಿದ್ದೀವಿ. ಅಂದ್ರೆ ಬ್ಯಾರಿ ಭಾಷೆಯಲ್ಲಿ ಸಂಶೋಧನೆ ನಡೆದಿಲ್ಲ. ಬ್ಯಾರಿ ಭಾಷೆ, ಅದರ ಭಾಷಾ ಪ್ರಕಾರಗಳು, ಈಗ ಮಲಾಮಿ ಚರ್ಚೆ ನಾವು ಮಾಡ್ತಾ ಇದ್ದೀವಿ, ಭಾಷಾ ಪ್ರಕಾರಗಳು ಮತ್ತು ಬ್ಯಾರಿಗಳ ಇತಿಹಾಸದ ಬಗ್ಗೆ ಒಂದು ಸಂಶೋಧನಾ ಒಂದು ಥೀಸಿಸ್ ಇಲ್ಲ. 1975ರಲ್ಲಿ ನಮ್ಮ ಸುಶೀಲಾ ಉಪಾಧ್ಯಾಯ ಅವರು ಉಡುಪಿಯ ಅವರು ಪೂನಾ ಯೂನಿವರ್ಸಿಟಿಗೆ ಒಂದು PhD ಸಬ್ಮಿಟ್ ಮಾಡಿದ್ದಾರೆ, ಒಂದು ಥೀಸಿಸ್. ಅದು ಬಿಟ್ಟರೆ ಬೇರೆ ಯಾವುದೇ ಯೂನಿವರ್ಸಿಟಿಯಲ್ಲಿ ಒಂದು ಥೀಸಿಸ್ ಇಲ್ಲ. ಪುಸ್ತಕಗಳನ್ನು ಬರೆದಿದ್ದಾರೆ. ಅದರಲ್ಲೂ ಕೂಡ ಈಗ ಅವರು ಸುಶೀಲಾ ಉಪಾಧ್ಯಾಯ ಮೇಡಮ್ ಅವರು ಅಕಾಡೆಮಿಯ ಮೊದಲ ಅವಧಿಗೆ ಸದಸ್ಯ ಕೂಡ ಆದರು. ಆದ್ರೆ ಅವರ ಥೀಸಿಸ್ ಅಲ್ಲಿ ಎಲ್ಲೂ ಕೂಡ ಬ್ಯಾರಿ ಶಬ್ದ ಬಳಸಿಲ್ಲ. ಇಡೀ 400 ಪುಟದ ಥೀಸಿಸ್ ಅಲ್ಲಿ ಅವರೆಲ್ಲ ಕಡೆ ಮಾಪಿಲ್ಲ ಅಂತ ಬಳಸಿದ್ದಾರೆ. ಅವರು ಮೊದಲ ಅವಧಿಗೆ ಸದಸ್ಯ ಆದಾಗ ಒಂದು ಪುಸ್ತಕ ಬರ್ತದೆ, ಅದರಲ್ಲಿ ಬ್ಯಾರಿ ಅಂತ ಬಳಸಿದ್ದಾರೆ. ಇದು ಬಿಟ್ಟರೆ ಯಾವುದೇ ಯೂನಿವರ್ಸಿಟಿಯಲ್ಲಿ ಬ್ಯಾರಿಗೆ ಬೇರೆ ಬೇರೆ ವಿಷಯದಲ್ಲಿ ಬ್ಯಾರಿಗಳು PhD ಮಾಡಿದ್ರೆ ಈಗ ತುಂಬಾ ನಮ್ಮ ಮಕ್ಕಳು ಬೇರೆ ಬೇರೆ ವಿಷಯದಲ್ಲಿ ಭಾಷೆ, ಸಂಸ್ಕೃತಿ, ಕಲೆ, ಜನಪದ ಅಥವಾ ಇತಿಹಾಸ ಇದರ ಬಗ್ಗೆ PhD ಇಲ್ಲ. ಸೊ ಆ ಕಾರಣಕ್ಕಾಗಿ ನಾವೊಂದು ತಜ್ಞರ ಸಮಿತಿಯನ್ನ ಅಕಾಡೆಮಿ ಮೂಲಕ ಮಾಡಿದ್ದೀವಿ. ಮಾಡಿಕೊಂಡು ಇದಕ್ಕೆ ಫಸ್ಟ್ ಪ್ರಿಯಾರಿಟಿ ಕೊಟ್ಟು ಮೊದಲ ಆದ್ಯತೆ ಸಂಶೋಧನೆ ಮತ್ತು ದಾಖಲೀಕರಣಕ್ಕೆ ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಈ ತಜ್ಞರ ಸಮಿತಿಯಲ್ಲಿ ಪುರುಷೋತ್ತಮ ಬಿಲಿಮಲೆ, ರಹಮತ್ ತರೀಕೆರೆ, ಪ್ರೊಫೆಸರ್ A ನಾರಾಯಣ್ ಇಂಥವರೆಲ್ಲ ಇದ್ದಾರೆ, ತುಂಬ ಮಂದಿ ಇದ್ದಾರೆ. ಸೊ 2-3 ಸಭೆ ಆಗಿದೆ. ಈಗ ನಾವು ಯಾವುದೇ ಯೂನಿವರ್ಸಿಟಿಯಲ್ಲಿ, ಜಗತ್ತಿನ ಯಾವುದೇ ವಿಶ್ವವಿದ್ಯಾನಿಲಯದಲ್ಲಿ ಬ್ಯಾರಿ ಭಾಷೆ, ಇತಿಹಾಸ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾರಾದ್ರೂ PhD ಮಾಡುತ್ತಿದ್ರೆ ನಾವು ಫೆಲೋಶಿಪ್ ಕೊಡ್ತೀವಿ ಅಕಾಡೆಮಿಯಿಂದ, ದೊಡ್ಡ ಅಮೌಂಟ್ ಕೊಡ್ತೀವಿ. ಇದು ಮೊದಲ ಆದ್ಯತೆ. ಎರಡನೇದು ದಾಖಲೀಕರಣ. ದಾಖಲೀಕರಣಕ್ಕೂ ಕೂಡ ಒಂದು ಟೀಮ್ ಈಗ ಸಜ್ಜಾಗಿದೆ. ಸುಮಾರು 6 ತಿಂಗಳು ಅವರು ಬ್ಯಾರಿಗಳು ನೆಲೆಸಿರುವ ಎಲ್ಲ ಊರಿಗೆ ಸಂಚಾರ ಮಾಡ್ತಾರೆ. ಇದು ಆಡಿಯೋ ವಿಡಿಯೋ ತಂಡದ ಜೊತೆಗೆ ಈ ಭಾಷಾ ಪ್ರಕಾರ ಅಂದ್ರೆ ಒಂದು 10-13 ಸಬ್ಜೆಕ್ಟ್ ಅವರು ಸೆಲೆಕ್ಟ್ ಮಾಡಿದ್ದಾರೆ. ಅದರಲ್ಲಿ 3 ನಾವು ಕಟ್ ಮಾಡಿ 10 ಸಬ್ಜೆಕ್ಟ್ ಮೇಲೆ ದಾಖಲೀಕರಣ ಮಾಡಬೇಕು ಅಂತ ಹೇಳಿದ್ವಿ. ಸೊ ಇದಲ್ಲದೆ ಬ್ಯಾರಿ ಮರ್ಕೋಗಾವತ್ತು ಮರುಹುಂ ಬ್ಯಾರಿನ ಅಂತ ಮರೆಯಲಾಗದ ಬ್ಯಾರಿ ಮಹನೀಯರು ಅಂತ ಒಂದು ಮೊದಲ ಆವೃತ್ತಿ ಹಿಂದೆ ಪ್ರಕಟ ಆಗಿತ್ತು. ನಾವು ನಮ್ಮ ಅವಧಿಯಲ್ಲಿ 2ನೇ ಆವೃತ್ತಿಯನ್ನ ಪ್ರಕಟ ಮಾಡಿದ್ವಿ. ಒಂದು 114 ಮಂದಿ ಇದ್ದಾರೆ ಅದರಲ್ಲಿ. ಅದು ಏನೂ ಅಲ್ಲ, ಅದರ ಆಚೆಗೆ ನೀವು ಹೇಳಿದ ಹಾಗೆ ಇದು ಒಂದು ಕಚೇರಿಯಲ್ಲಿ ಕೂತು ಒಂದು 4-5 ಜನರ ಹತ್ರ ಮಾತಾಡಿ ಮಾಡಿದ್ರೆ ಅದು ಪರಿಪೂರ್ಣ ಆಗಲ್ಲ ಗ್ರಂಥ. ಸೊ ಈ ಏನು ದಾಖಲೀಕರಣ ತಂಡ ಇದೆ, ಅವರು ಹೋದಾಗ ಒಂದು ಸಬ್ಜೆಕ್ಟ್ ಅನ್ನ ಮರೆಯಲಾಗದ ಬ್ಯಾರಿ ಮಹನೀಯರು ಯಾರಿದ್ದಾರೆ ಅಂತ ಅವ್ರು ಹುಡುಕ್ತಾರೆ. ಹುಡುಕಿ ಅವರ ಹೆಸರನ್ನು, ಆ ದಾಖಲೆಗಳನ್ನು ಕೂಡ ಅವರು ದಾಖಲೀಕರಣ ಮಾಡ್ತಾ ಹೋಗ್ತಾರೆ. ಆವಾಗ ಈ ಪುಸ್ತಕ ಒಂದು ಅದು 100% ಆಗಲ್ಲ. ಬರೀ ಎಷ್ಟೋ ಮಂದಿ ಬ್ಯಾರಿ ಮಹನೀಯರು ತೀರ್ಕೊಂಡಿದ್ದಾರೆ. ಅವರ ಬಗ್ಗೆ ನಿಖರವಾಗಿ ದಾಖಲೆಗಳನ್ನು ಕೊಡುವ ಅಥವಾ ಮಾತಾಡುವುದು ಸಿಗದೇ ಇರಬಹುದು. ಸೊ ಆದ್ರೂ ಕೂಡ ಈ ಮಟ್ಟದಲ್ಲಿ ಕೆಲಸ ಮಾಡ್ಬೇಕು ಅಂತ ಇದು ನಮ್ಮ ಆದ್ಯತೆಯ ಕೆಲಸ. 2ನೇ ಆದ್ಯತೆ ಬಹಳ ವರ್ಷಗಳಿಂದ ಬ್ಯಾರಿ ಭವನ ಆಗ್ಬೇಕು ಅಂತ ಕನಸಿತ್ತು. 3 ಜಾಗಕ್ಕೆ ಅದು ಸ್ಥಳಾಂತರ ಆಗಿದೆ. ಮೊದಲು ಕುಡುಪಲ್ಲಿ ಒಂದು ಜಾಗ ಅಲಾಟ್ ಆಗಿತ್ತು. ಅದರಿಂದ ನಂತರ ಬಂದ ಅಧ್ಯಕ್ಷರು ಅದು ಸರಿಯಾದ ಜಾಗ ಅಲ್ಲ ಅಂತ ಹೇಳಿ ವಾಪಸ್ ಬಿಟ್ಕೊಟ್ರು ಮೂಡಾಗೆ. ನಂತರ ತೊಕ್ಕೋಟಲ್ಲಿ ಮಾಡಿದ್ರು. ತೊಕ್ಕೋಟಲ್ಲಿ ಶಂಕುಸ್ಥಾಪನೆ ಮಾಡುವಾಗ ಜಗಳ ಆಯ್ತು, ಮತ್ತೆ ಅಲ್ಲಿಂದ ಹೋಯ್ತು. ಈಗ ಅಸೇಗೋಳಿಯಲ್ಲಿ 51 ಸೆನ್ಸ್ ಜಾಗ ಅಲಾಟ್ ಆಗಿದೆ ಸರ್ಕಾರದಿಂದ. ಸೊ ನಾನು ಅಧಿಕಾರ ಸ್ವೀಕರಿಸುವಾಗ ಅದರದ್ದು ಪ್ಲಾನ್ ಎಲ್ಲ ರೆಡಿಯಾಗಿ ಟೆಂಡರ್ ಕೂಡ ಕರೆದಿತ್ತು. ನಾನು ಬಂದು ಮಾಡಿರೋ ಮೊದಲ ಒಳ್ಳೆ ಕೆಲಸನೋ ಕೆಟ್ಟ ಕೆಲಸನೋ ಗೊತ್ತಿಲ್ಲ, ನಾ ಇಡೀ ಪ್ರೊಸೆಸ್ ಅನ್ನ ಸ್ಟಾಪ್ ಮಾಡಿದೆ. ಟೆಂಡರ್ ಕ್ಯಾನ್ಸಲ್ ಮಾಡಿಸಿದೆ, ಪ್ಲಾನ್ ಅನ್ನು ರಿಜೆಕ್ಟ್ ಮಾಡಿದೆ. ಯಾಕಂದ್ರೆ ನನ್ಗೆ ಒಂದು ಕನಸಿದೆ, ನಾನು ಬ್ಯಾರಿ ಭಾಷೆ ಸಾಹಿತ್ಯಕ್ಕೆ ಎಷ್ಟು ಕೊಡುಗೆ ಕೊಟ್ಟಿದ್ದೇನೋ ನನಗೆ ಗೊತ್ತಿಲ್ಲ. ನಾನು ಏನು ಇಲ್ಲ, ನಾನು ಸಾಹಿತ್ಯವಲ್ಲ, ಬರಹಗಾರನಲ್ಲ, ಏನು ಅಲ್ಲ. ನಾನೊಬ್ಬ ಸಾಮಾಜಿಕ ಕಾರ್ಯಕರ್ತ. ನನಗೆ ನನ್ನದೇ ಆದ ಒಂದು ವಿಷನ್ ಇದೆ ಬ್ಯಾರಿ ಕಮ್ಯುನಿಟಿ ಅಥವಾ ಮಲಾಮೆ ಒಳಗೊಂಡ ಒಂದು ಬ್ಯಾರಿ ಕಮ್ಯುನಿಟಿ. ಅದು ಒಂದು ಸ್ವಾಭಿಮಾನದಿಂದ ಅಥವಾ ಪ್ರೌಡ್ ಫೀಲ್ ಆಗ್ಬೇಕು. ಅದೊಂದು ಸರ್ಕಾರಿ ಕಟ್ಟಡ ತರ ಇರಬಾರ್ದು ಬ್ಯಾರಿ ಭವನ ಅಂತ ನನ್ನ ಕನಸು. ಅದು ಆ ಕಾರಣಕ್ಕೆ ನಾನು ನನ್ನದೇ ಆದ ಒಂದು ರೀತಿಯ ಏನು ಪ್ಲಾನ್ ಮಾಡಿಸಿದೆ. ಆ ಪ್ಲಾನ್ ಇದ್ದು ಮಾತ್ರ
ಭಾರಿ ದೊಡ್ಡದಾಯ್ತು ಅದು 19 ಕೋಟಿ ಆಯ್ತು, 18 ಕೋಟಿ ಚಿಲ್ಲರೆ ಆಯ್ತು. ನಮ್ಮಲ್ಲಿ ದುಡ್ಡಿದ್ದು 3 ಕೋಟಿ ಮಾತ್ರ. ಹೆಚ್ಚಿನ ಅನುದಾನಕ್ಕಾಗಿ ಪ್ರಯತ್ನಿಸ್ತಾ ಇದ್ದೇವೆ. ಫೈನಲಿ ಈಗ 3 ಕೋಟಿದ್ದು ಕೆಲಸ ಇಮಿಡಿಯೇಟ್ಲಿ ಶುರು ಆಗುತ್ತೆ. ಅಲ್ಲ, ಈಗ 2 ಕಡೆ ಬಿದ್ದೋಯ್ತು. ಅಸೈನೋಡಿಯಲ್ಲಿ ಪಕ್ಕ ಹೌದು ಅದು ಬಿದ್ದೋಗಿಲ್ಲ. ಇಲ್ಲ ಗೊತ್ತಿಲ್ಲ, ಈಗ ಈ ಬ್ಯಾರಿ ಸರ್ಕಾರ ಅಲ್ಲ ಸರ್. ಸರ್, ಈಗ ಬ್ಯಾರಿ ಭಾಷೆ ಮಾತಾಡೋದಾಗಿ ಬ್ಯಾರಿಗಳನ್ನು ಮುಸ್ಲಿಮರು ಮಾತಾಡಲ್ಲ, ಬೇರೆ ಮಾತಾಡ ಬೇರೆ ಮಾತಾಡುವವರು ಮುಸ್ಲಿಮರು ಮಾತ್ರ ಅಲ್ಲ, ನಮ್ಮ ಬೆಲ್ಚಾಡ ಅಂತ ಒಂದು ಕಮ್ಯುನಿಟಿ ಇದೆ, ಅದು ಅದು ಕೂಡ ಬ್ಯಾರಿ ಅಂತ. ನಾನು ಭಾಷಾ ಪಂಡಿತ ಅಲ್ಲ, ಅಂದ್ರೆ ಉದಾಹರಣೆಗೆ ಅಮೃತ ಸೋಮೇಶ್ವರ್ ಅವರ ಮನೆಗೆ ನಾನು ತುಂಬಾ ಸಲ ಹೋಗಿದ್ದು. ಅವ್ರು ಮಾತಾಡೋದು ಬ್ಯಾರಿ ಅಂತಲೇ ನನಗೆ ಅನಿಸುತ್ತೆ. ಅದು ಮಲಯ ಅಂದ್ರೆ ಈಗ ಮುಸ್ಲಿಮರು ಅದು ಮಲಯಾಳ. ಕೇರಳದ ಮುಸ್ಲಿಮರು ಮಲಯಾಳ ಮಾತಾಡಲ್ಲ. ಮಲಾಮೆ ಏನಿದೆ ಸರ್, ಮಲಾಮೆ ಮತ್ತು ಮಲಯಾಳಂಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಮಲಯಾಳಂ ಬೇರೆನೆ, ಮಲಾಮೆ ಅನ್ನೋದು ಮಲಯಾಳಂನ ಒಂದು ಏನು ತುಳು ಇದೆಲ್ಲ mix.